ಇಲ್ಲಿ ನೋಡಿ ನಾನು 3 ಮೀಡಿಯಮ್ ಸೈಜ್ದ ಆಲೂಗಡ್ಡೆಯನ್ನು ತೊಳೆದ್ಬಿಟ್ಟು ತೊಗೊಂಡೀನಿ ರೀ. ಇದನ್ನು ಈಗ ಆಲೂಗಡ್ಡೆಯನ್ನು ಸುಟ್ಬಿಟ್ಟು ತೊಗೋತೇನೆ ನೋಡಿರಿ. ಇಲ್ಲ ಈ ರೀತಿ ನಿಮ್ಮ ಕಡೆ ಈ ಇದ್ದಿದ್ದಿಲ್ಲ ಅಂದ್ರೆ ನೀವು ಒಂದೊಂದನ್ನಾಗೆ ಡೈರೆಕ್ಟ್ ಗ್ಯಾಸ್ ಮೇಲೆ ಇಟ್ಟು ಈಗ ಬದನೆಕಾಯಿದು ಹೇಗೆ ಸುಟ್ಬಿಟ್ಟು ತೊಗೋತೀವಲ್ಲ ಅದೇ ರೀತಿಯೇ ಮಾಡ್ಬೇಕ್ರಿ. ಈಗ ನೋಡಿರಿ ಒಂದು ಸೈಡ್ ಇದನ್ನಾಗಿದೆ, ಇನ್ನೊಂದು ಸೈಡ್ ತಿರುಗಿಬಿಟ್ಟು ತೊಗೊಂಡು ನೋಡಿರಿ. ಅವೇನಾಗಿರ್ತಾವೆ ಅವಾಗ ಒಳಗಡೆಯಿಂದ ಉಮ್ಗೊಯ್ದಂಗಾಗಿ ಸಾಫ್ಟ್ ಆಗಿರ್ತದೆ ರೀ ಅದು. ನೋಡಿ ನೀವು ದೊಡ್ಡ ಆಲೂಗಡ್ಡೆ ಇದ್ದರೆ 2 ಆಲೂಗಡ್ಡೆಯನ್ನೇ ತೊಗೊರಿ. ನೋಡಿ ಇವತ್ತು ಆಲೂಗಡ್ಡೆದನ್ನೇ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿ ಈಗ ಈ 3 ಆಲೂಗಡ್ಡೆ ಸುಟ್ಬಿಟ್ಟು ತೊಗೊಂಡಿನಿ ರೀ. ಈಗ ಅದ್ರ ಮೇಲೇ 2 ಟೊಮ್ಯಾಟೋನ ತೊಗೋತಾ ಇದ್ದೀನಿ. ಮೀಡಿಯಮ್ ಸೈಜದ್ದು 2 ಟೊಮ್ಯಾಟೋನ ತೊಗೊರಿ. ನೋಡಿ ಈ ಟೊಮ್ಯಾಟೋಕ್ಕೂ ಏನು ಮಾಡೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ, ಸಿಪ್ಪೆ ಬೇಗನೆ ಬಿಡ್ತದೆ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅದು ಕರಿವು ಜಾರಿ ಇರ್ತದಲ್ಲ, ಅದ್ರ ಒಳಗೂ ನೀವು ಈ ರೀತಿ ಏನು ಮಾಡ್ಬೋದು ಸುಟ್ಬಿಟ್ಟು ತೊಗೋಬೋದು ರೀ. ಇಲ್ಲ ಗ್ಯಾಸ್ ಮೇಲೆ ಒಂದೊಂದನೇ ಒಂದು ದೊಡ್ಡ ಸೈಜದ್ದು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ನೋಡಿರಿ ಈ ರೀತಿ ಸ್ವಲ್ಪನೇ ನೋಡಿ, ತುಂಬ ಕರಿನೂ ಮಾಡಬೇಡ್ರಿ. ನೋಡಿ ಈಗ ಬೆಳ್ಳುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೋನ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಬರ್ತೀನಿ ನೋಡಿರಿ ನಾನು. ನೋಡಿ ಎಲ್ಲನೂ ಸಿಪ್ಪೆನ ತಗೋತೀನಿ ನಾನೀಗ. ಅನ್ಕತಕ್ಕ ಸಿಪ್ಪೆ ತೆಗ್ದಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಒಂದು 3 ಒಣ ಮೆಣಸಿನ್ಕಾಯಿ, 1 ಸ್ಪೂನಾಗಷ್ಟೇ ಹವೇಜ್ ಅಥವಾ ಧನಿಯಾನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕ್ರಿ. ಇಲ್ಲ ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೊರಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ನನ್ನ ಕಡೆ ಬೆಳ್ಳುಳ್ಳಿ ಕುಟ್ಟು ಕಲ್ಲು ಅತಿ ಸಣ್ಣದದ, ಅದಕ್ಕೆ ನಾನು ಮಿಕ್ಸಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು 2 ಸ್ಪೂನಾಗಷ್ಟೇ ಮೊಸರನ್ನ ಹಾಕೋತಾ ಇದ್ದೀನಿ ರೀ. ನೋಡಿ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿನಿ ರೀ. ಒಮ್ಮೆ ಮೊಸರಾಗಿ ಗ್ರೈಂಡ್ ಮಾಡ್ರೆ ಅದು ಮೆಣಸಿನ್ಕಾಯಿ ಅದು ಏನಾಗಲ್ಲ ರೀ, ಗ್ರೈಂಡ್ ಆಗೋದಿಲ್ಲ. ಈಗ ಇದನ್ನು ಮಾಡ್ಕೊಂಡಿದ್ದೀನಿಲ್ಲ, ಈಗ ಆಲೂಗಡ್ಡೆ, ಟೊಮ್ಯಾಟೊ, ಬೆಳ್ಳುಳ್ಳಿನೆಲ್ಲ ಸಿಪ್ಪೆ ತೊಗೊಂಡಿದ್ದೀನಿ. ನೋಡಿರಿ ನಿಮ್ಮ ಕಡೆ ಚಟ್ನಿ ಕಲ್ಲು ಕುಟ್ಟು ದೊಡ್ಡ ಕಲ್ಲಿತ್ತಂದ್ರೆ ಈ ಮಸಾಲೆ ಹಾಕಿ ಆ ಆಲೂಗಡ್ಡೆಯನ್ನು ಆ ಚಟ್ನಿ ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೊರಿ, ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ನನ್ನ ಕಡೆ ಭಾಳ ಸಣ್ಣ ಕಲ್ಲದ ಅಂತೇಳಿ ನಾನು ಮಿಕ್ಸಿಯಲ್ಲಿ ತೊಗೊಂಡಿದ್ದೀನಿ. ನೋಡಿ ಆ ಸುಳಿದಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕಿ ಜಸ್ಟ್ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕ್ರಿ ಇದನ್ನು. ನೋಡಿ ತುಂಬ ಫೈನ್ ಪೇಸ್ಟ್ ಥರ ಅಲ್ಲ, ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಬೇಕು. ಅದೇ ರೀತಿಯೇ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡ್ಡಿ ಇರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ, ಆ ಕಡ್ಡಿದಿಂದ ಈ ಚಟ್ನಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಒಂದೇ ಸುತ್ತನ್ನು ತೊಗೊಂಡೆ ನೋಡಿರಿ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನನ್ನ ಕಡೆ ಚಟ್ನಿ ಕಲ್ಲು ಇಲ್ಲ, ಸಣ್ಣದಿತ್ತು ಅಂತ ಹೇಳಿ ಮಿಕ್ಸಿಯಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಕಲ್ಲಿನಲ್ಲಿ ಮಾಡಿಬಿಟ್ಟು ತೊಗೊಂಡ್ರೆ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಈಗ ಇದಕ್ಕೆ ಒಗ್ಗರಣೆನ ಹಾಕೋತೀನಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಮಿಕ್ಸಿ ಜಾರಿಗೆ ಆ 2 ಟೊಮ್ಯಾಟೋನ ಹಾಕ್ಕೊಂಡ್ಬಿಟ್ಟು ಅದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಈ ಒಗ್ಗರಣೆಗೆ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಆ ಟೊಮ್ಯಾಟೊ ಪ್ಯೂರಿಯನ್ನು ಹಾಕ್ತೀನಿ ನೋಡಿರಿ. ನೋಡಿ ತುಂಬ ಸಿಂಪಲ್ದು, ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಚಪಾತಿ ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ ರೀ. ಆ ಆಲೂಗಡ್ಡೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋತೇನೆ ರೀ. ನೋಡಿ ಮಿಕ್ಸ್ ಮಾಡಿಕೊಂಡು ನೋಡಿ ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ರೀ ನಾನು. ನೋಡಿ ನೀಟಾಗಿ ಆಲೂಗಡ್ಡೆ ಟೊಮ್ಯಾಟೊ ಮಿಕ್ಸ್ ಆದಮೇಲೆ ಒಂದು ಖಾರ ನೀವು ನೋಡ್ಕೊಂಡು ಹಾಕೋರಿ, ಖಾರ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪನೂ ಹಾಕೋಬೋದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು 1 ನಿಮಿಷ ಆಗಷ್ಟು ಬೇಯಿಸಿ ತೊಗೊಂಡ್ರೆ ರೆಡಿ, ಆಲೂಗಡ್ಡೆ ಚಟ್ನಿ ರೆಡಿ ಆಗ್ತದೆ ರೀ. ಇದನ್ನು ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿ ಅನ್ನ ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬ ಸಿಂಪಲ್ ಖರೆ ತುಂಬ ಟೇಸ್ಟಿಯಾಗಿರ್ತದೆ ರೀ. ಎಷ್ಟೋ ಸಲ ಏನು ಪಲ್ಯ ಮಾಡಬೇಕು, ಏನು ಚಟ್ನಿ ಮಾಡ್ಬೇಕು ಅದು ಗೊತ್ತಾಗೋದಿಲ್ಲ. ಆಲೂಗಡ್ಡೆ ಟೊಮ್ಯಾಟೊ ಅಂತೂ ಇದ್ದೇ ಇರ್ತಾವೆ. ಈ ಸ್ವಲ್ಪ ಪಲ್ಯ ಅಂತೂ ಮಾಡ್ಕೊಂಡಿರ್ತೀರಿ, ಈ ಥರ ಹುಳಿ ಖಾರವಾಗಿರುವಂಥ ಚಟ್ನಿಯನ್ನು ಮಾಡಿ ತೊಗೊರಿ. ನೋಡಿರಿ ನಾನು ಹೇಳ್ತಾ ಇದ್ದೀನಿ, ಮಿಕ್ಸಿಗಿಂತ ಕಲ್ಲಲ್ಲಿ ಕುಟ್ಬಿಟ್ಟು ಮಾಡಿರಿ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ನೀವು ಆ ಬಿಸಿ ಅನ್ನ ಮಾಡಿಕೊಂಡ್ರೂ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ಈ ಆಲೂಗಡ್ಡೆ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನೋಡಿರಿ ತುಂಬ ಕಲರ್ಫುಲ್ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿ ರೀ ಇದು.